ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ನಾವು ದುರ್ಗಾ ಸಪ್ತಶತಿ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಹಾಗೂ ಇವತ್ತಿನಿಂದ ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ ಬರುವ ಶ್ಲೋಕಗಳ ಅರ್ಥ ಹಾಗೂ ಇನ್ನಿತರ ವಿವರಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ದುರ್ಗಾ ಸಪ್ತಶತಿ ಎಂದರೆ ಏನು, ಇದರ ಬಗ್ಗೆ ನೋಡೋಣ. ದುರ್ಗಾ ಈ ಪದಕ್ಕೆ ಹಲವು ಅರ್ಥಗಳಿವೆ. ದುರತಗಳು ಅಂದರೆ ಕಷ್ಟಗಳನ್ನು ನಿವಾರಿಸುವವಳು ದುರ್ಗಾ. ದುರ್ಗಮನೆಂಬ ರಾಕ್ಷಸನನ್ನು ಕೊಂದವಳು ದುರ್ಗಾ. ಗಮಿಸಲು ಕಷ್ಟವಾದ ಅಂದರೆ ದುರ್ಗಮವಾದ ಸಂಸಾರ ಸಾಗರವನ್ನು ದಾಟಿಸುವವಳು ದುರ್ಗಾ. 9 ವರ್ಷದ ಬಾಲಕಿಗೂ ದುರ್ಗಾ ಎನ್ನುತ್ತಾರೆ. ದೇವಿಯನ್ನು ಒಟ್ಟಾರೆಯಾಗಿ ದುರ್ಗಾ ಎನ್ನುವ ಪರಿಪಾಠವೊಂದು ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದೆ. ಈ ದುರ್ಗೆ 3 ಮುಖ್ಯ ರೂಪಗಳಿಂದ ಪ್ರಕಟಗೊಂಡಿದ್ದಾಳೆ. ಶಿವನ ಪತ್ನಿ ಪಾರ್ವತಿ, ಈಕೆಯ ಇನ್ನೊಂದು ರೂಪವೇ ಕಾಳಿ. ವಿಷ್ಣುವಿನ ಪತ್ನಿ ಲಕ್ಷ್ಮಿಯಾಗಿ, ಬ್ರಹ್ಮನ ಪತ್ನಿ ಸರಸ್ವತಿಯಾಗಿ ಈಕೆಯನ್ನು ಪೂಜಿಸಲಾಗುತ್ತದೆ. ಈ ಮೂವರು ಒಟ್ಟು ಮೊತ್ತವೇ ದುರ್ಗಾ. ಈ ದುರ್ಗೆಯ ಲೀಲೆಗಳನ್ನು ಮಾರ್ಕಂಡೇಯ ಮುನಿಗಳು ತಮ್ಮ ಮಾರ್ಕಂಡೇಯ ಪುರಾಣದಲ್ಲಿ ವರ್ಣಿಸಿದ್ದಾರೆ. ಕ್ರೌಷ್ಟಿಕಿಗೆ ಮಾರ್ತಾಂಡೇಯರು ಹೇಳುವ ಕಥೆಯೇ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ. ಈ ಪುರಾಣದಲ್ಲಿ 137 ಅಧ್ಯಾಯಗಳಿವೆ. ಈ ಪೈಕಿ 81ರಿಂದ 93ರವರೆಗಿನ ಅಧ್ಯಾಯಗಳು ದೇವಿಗೆ ಸಂಬಂಧಿಸಿದ್ದು. ಇಲ್ಲಿ ಒಟ್ಟು 700 ಶ್ಲೋಕಗಳಿವೆ. ಸಪ್ತಶತ ಅಂದರೆ 700 ಶ್ಲೋಕಗಳಿಂದ ದುರ್ಗೆಯನ್ನು ವರ್ಣಿಸಿರುವುದರಿಂದ ಇದನ್ನು ದುರ್ಗಾ ಸಪ್ತಶತಿ ಎನ್ನಲಾಗುತ್ತದೆ. ದೇವಿ ಮಹಾತ್ಮೆ ಎಂದು ಹೇಳುತ್ತಾರೆ. ಚಂಡಿ ಪುರಾಣ ಎಂದು ಬಂಗಾಳದಲ್ಲೆಲ್ಲ ಜನಪ್ರಿಯ. ಶಕ್ತಿ ಆರಾಧಕರಿಗಂತೂ ಇದು ಭಗವದ್ಗೀತೆ ಇದ್ದಂತೆ. ಇದರಲ್ಲಿ ಪ್ರಥಮ ಚರಿತ್ರೆ. ಇಲ್ಲಿ ಒಟ್ಟು 1 ಅಧ್ಯಾಯವಿದೆ. ಶ್ಲೋಕಗಳ ಸಂಖ್ಯೆ 104. ಮಲಗಿರುವ ವಿಷ್ಣುವನ್ನು ಎಬ್ಬಿಸಲಿಕ್ಕಾಗಿ ತಮೋದೇವಿಯನ್ನು ಬ್ರಹ್ಮ ಸ್ತುತಿಸುತ್ತಾನೆ. ಎಚ್ಚರಗೊಳ್ಳುವ ವಿಷ್ಣು ಮಧುಕೈಟಭರೆಂಬ ರಾಕ್ಷಸರನ್ನು ಕೊಲ್ಲುತ್ತಾನೆ. ಇದು ಪ್ರಥಮ ಚರಿತ್ರೆ. ಇಲ್ಲಿ ಕಾಳಿಯೇ ಪ್ರಧಾನ ದೇವತೆ. ಮಧ್ಯಮ ಚರಿತ್ರೆ 2ರಿಂದ 4ನೇವರೆಗಿನ ಅಧ್ಯಾಯವನ್ನು ಮಧ್ಯಮ ಚರಿತ್ರೆ ಅಥವಾ ದ್ವಿತೀಯ ಚರಿತ್ರೆ ಎನ್ನುತ್ತಾರೆ. ಇಲ್ಲಿ 155 ಶ್ಲೋಕಗಳಿವೆ. ಸಮಸ್ತ ದೇವತೆಗಳ ಶಕ್ತಿಯಿಂದ ಜಗನ್ಮಾತೆ ರೂಪುಗೊಳ್ಳುತ್ತಾಳೆ. ಇಲ್ಲಿ ಮಹಿಷಾಸುರನ ಸಂಹಾರವಾಗುತ್ತದೆ. ಇದು ಮಹಾಲಕ್ಷ್ಮಿ ಚರಿತ್ರೆ ಎಂದೇ ಬಿಂಬಿತವಾಗಿದೆ. ಇನ್ನು ಉತ್ತಮ ಚರಿತ್ರೆ 5ರಿಂದ 13ರವರೆಗಿನ ಅಧ್ಯಾಯಗಳನ್ನು ತೃತೀಯ ಚರಿತ್ರೆ ಅಥವಾ ಉತ್ತಮ ಚರಿತ್ರೆ ಎನ್ನುತ್ತಾರೆ. ಇಲ್ಲಿ 441 ಶ್ಲೋಕಗಳಿವೆ. ಈ ಭಾಗದಲ್ಲಿ ಶುಂಭ ನಿಶುಂಭರ ವಧೆಯಾಗುತ್ತದೆ. ಯೋನಿಯಿಂದ ಜನಿಸದ ಅಂದರೆ ಅಯೋನಿಜೆಯಿಂದಲೇ ನಿಮಗೆ ಸಾವು ಬರುತ್ತದೆ ಎಂಬ ವರವನ್ನು ಶುಂಭ ನಿಶುಂಭರಿಗೆ ಬ್ರಹ್ಮ ನೀಡಿರುತ್ತಾನೆ. ಸರಸ್ವತಿಯು ಅಯೋನಿಜೆ, ಇನ್ನು ದೇವಿಯಂತೂ ಅಯೋನಿಜೆ ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಆದ್ದರಿಂದ ಈ ಭಾಗವನ್ನು ಸರಸ್ವತಿಯ ಚರಿತ್ರೆ ಎಂದು ಭಾವಿಸಲಾಗಿದೆ. ಇದರಲ್ಲಿನ ಪ್ರಥಮ ಚರಿತ್ರೆಯಲ್ಲಿ ಬ್ರಹ್ಮ ತಮೋದೇವಿಯನ್ನು ಸ್ತುತಿಸುತ್ತಾನೆ. ಅದನ್ನು ತಂತ್ರೋಕ್ತ ರಾತ್ರಿ ಸೂಕ್ತವೆನಿಸಲಾಗುತ್ತದೆ. ವೇದೋಕ್ತ ರಾತ್ರಿ ಸೂಕ್ತವನ್ನು ವಾಕ್ ಎಂಬ ಋಷಿಪುತ್ರಿ ರಚಿಸಿದ್ದಾಳೆ. ಇನ್ನು 5ನೇ ಅಧ್ಯಾಯದಿಂದ 9ರಿಂದ 82ರವರೆಗಿನ ಶ್ಲೋಕಗಳನ್ನು ತಂತ್ರೋಕ್ತ ದೇವಿ ಸೂಕ್ತ ಎನ್ನುತ್ತಾರೆ. ಇನ್ನು ವೇದೋಕ್ತ ದೇವಿ ಸೂಕ್ತವನ್ನು ರಚಿಸಿದ್ದು ವಾಕ್. 4ನೆಯ 11ನೆಯ ಅಧ್ಯಾಯದಲ್ಲಿ ದೇವಿಯನ್ನು ದೇವತೆಗಳು ಸ್ತುತಿಸುತ್ತಾರೆ. ಇವು ಮಂತ್ರವೆನ್ನುವಷ್ಟು ಮಹತ್ತರವಾಗಿವೆ. ಕೆಲವು ವೇದ ಮಂತ್ರಗಳು ಇಲ್ಲಿ ಬರುತ್ತವೆ. ಅದ್ಭುತ ಕಾವ್ಯಗುಣ ಇಲ್ಲಿ ಪ್ರಕಟವಾಗುತ್ತದೆ. ಇಡೀ ಸಪ್ತಶತಿಯಲ್ಲಿ ಮೇಲೆ ಹೇಳಿರುವ ಸ್ತುತಿಗಳು ಅತ್ಯದ್ಭುತವಾಗಿದೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.